ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ, ಅವರು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಡ್ತಿದ್ದಾರೆ. ಆದರೆ BJP ನಾಯಕರು ಅಧಿಕಾರ ಇಲ್ಲ ಏನಿಲ್ಲ ಆದರೂ ಕೂಡ ಕಿತ್ತಾಡ್ತಿದ್ದಾರೆ. BJP ಕಿತ್ತಾಟ ಅಂದ ತಕ್ಷಣ ನಿಮಗೆ ರಾಜ್ಯ BJP ಅಧ್ಯಕ್ಷಗಾದಿಗೆ ನಡೀತಿರುವಂಥ ಶೀತಲ ಸಮರ ಅಥವಾ ಭಿನ್ನಮತ ಬಂಡಾಯ ಅಂತ ಅಂದ್ಕೋಬೋದು. ಅದಲ್ಲ. ಈಗ ರಾಜ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರನ್ನು ಸೈಡ್ಲೈನ್ ಮಾಡಲಾಗಿದೆ. ಸೈಡ್ಲೈನ್ ಮಾಡಬೇಕು ಅಂತೇಳಿ ಒಂದು ತಂಡ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿದೆ. ಮತ್ತು ಅದೇ ಕಾರಣಕ್ಕೋಸ್ಕರ ಮತ್ತೊಬ್ಬರನ್ನು ಮುಂಚೂಣಿಗೆ ತರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕಿತ್ಕೊಳ್ಳಿಕ್ಕೆ ಬೇರೆ ರೀತಿಯ ತಂತ್ರಗಳು ನಡೀತಿದ್ದಾವೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಇಷ್ಟು ದಿನ ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಬಗ್ಗೆ BJPಯಲ್ಲೇ ಬಹಳ ದೊಡ್ಡ ಅಸಮಾಧಾನ ಇತ್ತು, ಬಂಡಾಯ ಇತ್ತು. ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿ ಅಂತ ಒತ್ತಡವನ್ನು ಏರ್ತಿದ್ರು. ಇದು ಗೊತ್ತಿರುವಂಥ ವಿಷಯ. ಈಗ ಆ ವಿಷಯ ಆಕ್ಚುಲಿ ಸ್ವಲ್ಪ ತಣ್ಣಗಾಗಿದೆ. ಆದರೆ ಒಳಗೊಳಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನು ಬದಲಿಸಿ ಎನ್ನುವಂತಹ ಒಂದು ಕೂಗು ಕೇಳಿಬರ್ತಾ ಇದೆ. ಇನ್ನೂ ನೇರವಾಗಿ ಆ ರೀತಿಯ ಕೂಗು ಕೇಳಿಬರ್ತಾ ಇಲ್ಲ, ಅಥವಾ ಬಹಿರಂಗವಾಗಿ ಅದು ಎಲ್ಲೂ ಪ್ರತಿಫಲನ ಆಗ್ತಾ ಇಲ್ಲ. ಆದರೆ ಒಳಗೊಳಗೆ ಅಂತಹ ಕೆಲಸಗಳು ನಡೀತಾ ಇದ್ದಾವೆ. ಮತ್ತು ಅಶೋಕ್ ಅವರನ್ನು ಈಗಾಗಲೇ ಸೈಡ್ಲೈನ್ ಮಾಡಲಾಗಿದೆ. ಅಶೋಕ್ ಅವರನ್ನು ಬದಿಗೆ ಸರಿಸಲಿಕ್ಕೆ ಬೇರೆ ಒಂದು ಬಡ ತಯಾರಿಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಅವರ ಪಾತ್ರ ಏನು ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರು ಅಶೋಕ್ ಪರ ನಿಲ್ತಾರಾ ಇಲ್ವಾ ಅಂತ. ಆದರೆ ಇತ್ತೀಚೆಗೆ ಈ ರಾಜ್ಯ BJPನಲ್ಲಿ ನಾನಾಗಲೇ ಹೇಳ್ದಂಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಒಂಥರದ ಸಮಸ್ಯೆ, ವಿರೋಧ ಪಕ್ಷದ ನಾಯಕನ ಬಗ್ಗೆ ಒಂಥರ ಸಮಸ್ಯೆ ಇತ್ತಲ್ಲ. ಈ ಸಮಸ್ಯೆಯನ್ನ ರಾಜ್ಯ BJP ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ಅಗರ್ವಾಲ್ ಅವರಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂಥ ಮಾತು ರಾಜ್ಯ ನಾಯಕರಿಂದಲೂ ಕೇಳಿಬಂದಿತ್ತು. ಮತ್ತು ಅದು ದೆಹಲಿ ನಾಯಕರಿಗೂ ವಿಷಯ ತಲುಪಿತ್ತು. ಅದೇ ಕಾರಣಕ್ಕೋಸ್ಕರ ಈಗ ಈ GBA ಚುನಾವಣಾ ಉಸ್ತುವಾರಿಯನ್ನಾಗಿ ರಾಷ್ಟ್ರೀಯ BJP ನಾಯಕರಿಗೆ ಮತ್ತು RSS ನಾಯಕರಿಗೆ ಹತ್ತಿರ ಆಗಿರುವಂತಹ ರಾಮ್ ಮಾಧವ್ ಅವರನ್ನು ನಿಯೋಜಿಸಲಾಗಿದೆ. ರಾಮ್ ಮಾಧವ್ ಈಗ ರಾಜ್ಯ BJPಯ ಅಂತ ಒಂಥರ ಉಸ್ತುವಾರಿ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಈಗ ವಿಜಯೇಂದ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಶೋಕ್ಗೆ ಸಂಬಂಧಪಟ್ಟಂತೆ ಇದ್ವಲ್ಲ, ಆ ದೂರುಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ವಿಜಯೇಂದ್ರ ಅವ್ರನ್ನ ಬದಲಿಸುವಂಥ ವಿಷಯ ಅದು ಬೇರೆದೇ. ಅದಕ್ಕೆ ರಾಷ್ಟ್ರೀಯ ನಾಯಕರು ಬೇರೆ ರೀತಿಯಲ್ಲಿ ಏನು ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಆಗ ಮಾತ್ರ ಆ ಇಶ್ಯೂ ಸೆಟ್ಲ್ ಆಗುತ್ತೆ. ಮತ್ತು ಈಗ ವಿಜಯೇಂದ್ರ ಅವ್ರನ್ನ ಬದಲಿಸಿ ಅಂತ ಕೇಳ್ತಿದಾರಲ್ಲ ಆ ಬಂಡಾಯ ನಾಯಕರು, ಅವರ ಧ್ವನಿ ಕೂಡ ಸ್ವಲ್ಪ ತಣ್ಣಗಾಗಿದೆ. ಅದಕ್ಕೆ ಅದನ್ನು ಕೈ ಬಿಟ್ಟಿದ್ದಾರೆ. ಆದರೆ ಅಶೋಕ್ ವಿಷಯದಲ್ಲಿ ಹೀಗೆ ಸಾಗಿದ್ರೆ ಆಗಲ್ಲ. ರಾಜ್ಯ ಸರ್ಕಾರದ ವಿರುದ್ಧ BJP ಇನ್ನಷ್ಟು ಅಗ್ರೆಸಿವ್ ಆಗಬೇಕು. ರಾಜ್ಯ ಸರ್ಕಾರದ ಲೋಪಗಳನ್ನು ಸದನದ ಒಳಗೆ ಮತ್ತು ಹೊರಗೆ ಇನ್ನಷ್ಟು ಗಟ್ಟಿ ದನಿಯಲ್ಲಿ ಮಾತನಾಡಬೇಕು. ಪ್ರತಿಪಕ್ಷದ ನಾಯಕ ಅಶೋಕ್ ಆ ರೀತಿ ಮಾಡ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯ ಈಗ ಮೊದಲು ರಾಜ್ಯ ನಾಯಕರಿಗಿತ್ತು, ಈಗ ಅದು ಕೇಂದ್ರದ ನಾಯಕರಿಗೂ ರಾಷ್ಟ್ರೀಯ ನಾಯಕರಿಗೂ ಬಂದಿದೆ ಅಂತ ಹೇಳಲಾಗ್ತಿದೆ. ಅದೇ ಕಾರಣಕ್ಕೋಸ್ಕರ ರಾಮ್ ಮಾಧವ್ ಅಶೋಕ್ ಈ ರೀತಿಯ ಕೆಲಸವನ್ನು ಮಾಡದೇ ಇದ್ದರೆ ನೀವ್ಯಾಕೆ ಸುಮ್ಮನಿದ್ದೀರಿ, ನೀವು ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಮುಗಿಬೇಡಿ ಅಂತೇಳಿ ಇತರೆ ನಾಯಕರಿಗೆ ಹೇಳಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಿದೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥವ್ರು ಯಾರು? ಈಗ ಅಶೋಕ್ ಅವ್ರನ್ನ ಸೈಡ್ಲೈನ್ ಮಾಡಬೇಕು, ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ತರಬೇಕು ಅಂತಂದರೆ ಯಾರೋ ಒಬ್ಬ ಸೂಕ್ತ ವ್ಯಕ್ತಿ ಬೇಕು. ಹಿಂದೆ ಬಸವರಾಜ ಬೊಮ್ಮಾಯಿ ಇದ್ದರು, ಅವ್ರನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟೊತ್ತಿಗೆ ಅವ್ರನ್ನ ದೆಹಲಿಗೆ ಕಳಿಸಿದ್ರು. ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥ ಆರೋಪ ಇತ್ತು. ಅದರಿಂದಾಗಿ ಅವ್ರಿಗೆ ಕೊಟ್ಟಿರಲಿಲ್ಲ ಸ್ಥಾನವನ್ನು, ಪ್ರತಿಪಕ್ಷದ ನಾಯಕರ ಸ್ಥಾನವನ್ನು. ಉಳಿದಂತೆ ಆಗ ಇನ್ನೊಂದಷ್ಟು ಹೆಸರುಗಳು ಚರ್ಚೆ ಆದವು. ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೆಸರು ಚರ್ಚೆ ಆಗಿತ್ತು, ಯುವ ನಾಯಕ ಸುನೀಲ್ ಕುಮಾರ್ ಹೆಸರು ಚರ್ಚೆ ಆಗಿತ್ತು. ಆಗ BJPನಲ್ಲಿದ್ದರು ಬಸನಗೌಡ ಪಾಟೀಲ್ ಯತ್ನಾಳ್.
ಅವ್ರ ಹೆಸರು ಚರ್ಚೆ ಆಗಿತ್ತು, ಮತ್ತು ಅರವಿಂದ್ ಬೆಲ್ಲದ ಹೆಸರು ಚರ್ಚೆ ಆಗಿತ್ತು. ಈಗಲೂ ಹುಡುಕ್ತಾ ಇದ್ರೆ ಅಲ್ಲಿ ಬಿ ಜೆ ಪಿನಲ್ಲಿ ಇದರಾಚೆಗೆ ಯಾರೋ ಸೂಕ್ತವಾದಂತಹ ವ್ಯಕ್ತಿ, ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರುವಂಥ ವ್ಯಕ್ತಿ, ಅಥವಾ ಯಾವುದೇ ವಿಷಯವನ್ನು ನಿರರ್ಗಳವಾಗಿ ಮಾತನಾಡಬಲ್ಲಂತಹ ವ್ಯಕ್ತಿ, ಸಿದ್ದರಾಮಯ್ಯ ಅವರಿಗೆ ಸರಿಸಾಟಿಯಾಗಿ ಅಂಕಿಅಂಶಗಳನ್ನು ಮುಂದಿಟ್ಟು ಜನಕ್ಕೆ ಕನ್ವಿನ್ಸ್ ಮಾಡಬಲ್ಲಂತಹ ವ್ಯಕ್ತಿ ಇಲ್ಲ. ಅದು ಬಿ ಜೆ ಪಿಯ ಸಮಸ್ಯೆ. ಬಿ ಜೆ ಪಿಗೆ ಈಗ ಆ ಥರದ ನಾಯಕತ್ವದ ಬರ ಕಾಡ್ತಾ ಇದೆ. ಸೊ ಅದಕ್ಕೆ ರಾಮ್ ಮಾಧವ್ ಈಗ ಆರ್ ಅಶೋಕ್ ಮಾತಾಡ್ತಾರೋ ಬಿಡ್ತಾರೋ, ನೀವು ಮಾತಾಡಿ, ನಿಮಗೆ ಯಾವ ವಿಷಯವನ್ನು ಮಾತಾಡಬೇಕು ಅಂತ ಅನಿಸುತ್ತೆ ಸದನದಲ್ಲಿ ಆ ವಿಷಯವನ್ನು ಮಾತಾಡಿ. ಯಾವ ವಿಷಯದ ಬಗ್ಗೆ ಸರ್ಕಾರವನ್ನು ಅಟ್ಯಾಕ್ ಮಾಡಬೇಕು ಅಂತ ಅನಿಸುತ್ತೆ ಆ ವಿಷಯದ ಮೇಲೆ ಸರ್ಕಾರವನ್ನು ಅಟ್ಯಾಕ್ ಮಾಡಿ. ಸಿದ್ದರಾಮಯ್ಯ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಗುರಿಯಾಗಿರಿಸಿಕೊಂಡು ಭಾಳ ತೀಕ್ಷ್ಣವಾದಂಥ ದಾಳಿ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇದೇ ಕಾರಣಕ್ಕೋಸ್ಕರ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಮತ್ತು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಈಗ ಹೆಚ್ಚು ಅಗ್ರೆಸಿವ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಂದರೆ ರಾಮ್ ಮಾಧವ್ ಸೂಚನೆ ಮೇರೆಗೆ ಸುನಿಲ್ ಮತ್ತು ಬೆಲ್ಲದ್ ಎಂಟ್ರಿ ಆಗಿದ್ದಾರೆ. ಅಶೋಕ್ ಅವರನ್ನು ಸೈಡ್ಲೈನ್ ಮಾಡಲಾಗಿದೆ ಅಂತೇಳಿ ಹೇಳಲಾಗ್ತಿದೆ. ಈ ಸಲದ ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಕೇಂದ್ರ ಸರ್ಕಾರದ VBG ರಾಮ್ಜಿ ಕಾಯ್ದೆಯನ್ನು ಬಲವಾಗಿ ಸಮರ್ಥನೆ ಮಾಡಿಕೊಳ್ಬೇಕಿತ್ತು. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಈಗೇನು ಮಾಡಲಿಕ್ಕೆ ಹೊರಟಿದೆಯಲ್ಲ, VBG ರಾಮ್ಜಿ ಕಾಯ್ದೆಯನ್ನು ಖಂಡಿಸಿ ಒಂದು ನಿರ್ಣಯ ಪಾಸ್ ಮಾಡಬೇಕು ಅಂತ ಹೊರಟಿದೆ. ಅದನ್ನು ಬಹಳ ತೀಕ್ಷ್ಣವಾಗಿ ವಿರೋಧ ಮಾಡಬೇಕಾಗಿತ್ತು ಅಶೋಕ್. ಆದರೆ ಅಶೋಕ್ ಆ ಕೆಲಸವನ್ನು ಮಾಡ್ತಿಲ್ಲ. ಆ ಕೆಲಸವನ್ನು ಮಾಡ್ತಿರೋರು ಸುನಿಲ್ ಮತ್ತು ಬೆಲ್ಲದ್. ಇದೊಂದೇ ವಿಷಯ ಅಲ್ಲ, ಉಳಿದಂತೆ ಈಗ ರಾಜ್ಯಪಾಲರ ಭಾಷಣಕ್ಕೆ ಅಗೌರವ ತೋರಿದ್ರು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಥವಾ ರಾಜ್ಯಪಾಲರ ಭಾಷಣ ಕೇವಲ ಒಂದು ಪ್ಯಾರ ಓದಿದ್ದು ಸರಿನಾ ತಪ್ಪಾ ಅನ್ನುವಂಥದ್ದು ಕೂಡ ಸೆಷನ್ನಲ್ಲಿ ಚರ್ಚೆ ಆಯಿತು. ಅದ್ರ ಬಗ್ಗೆ ಕೂಡ ಅಶೋಕ್ ಏನು ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ. ಒನ್ಸ್ ಅಗೇನ್ ಮಾತಾಡಿದ್ದು ಸುನಿಲ್ ಮತ್ತು ಬೆಲ್ಲದ್. ಸೊ ಹೀಗೆ ಅಶೋಕ್ ಅವರನ್ನು ಪಾರ್ಟಿ ಕಡೆಯಿಂದನೇ ಸೈಡ್ಲೈನ್ ಮಾಡಲಾಗ್ತಾ ಇದೆ. ಸ್ವತಃ ಅವರೇನು ಹೆಚ್ಚು ಅಗ್ರೆಸಿವ್ ಆಗಿ ಮೊದಲಿಂದನೂ ಇರಲಿಲ್ಲ. ಈಗ ಸುನಿಲ್ ಮತ್ತು ಬೆಲ್ಲದ್ ಹೆಚ್ಚು ಆಕ್ಟಿವ್ ಆಗ್ತಿದ್ದಾರೆ, ಅಗ್ರೆಸಿವ್ ಆಗ್ತಿದ್ದಾರೆ. ಇದರಿಂದ ಅಶೋಕ್ ಅವರ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಸಂಚಕಾರ ಬಂದರೂ ಬರಬಹುದು ಅಂತೇಳಿ ರಾಜ್ಯ BJP ನಾಯಕರು ಮಾತಾಡ್ಕೊಳ್ತಿದ್ದಾರೆ. ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬೊಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.